PQRS is a parallelogram whose diagonals PR and QS intersect at a point O such that OP equal to x plus 7 cm, OQ equal to x plus y cm, OR equal to 20 cm and OS equal to 16 cm. Then the value of 7y plus 5 in centimeters is. ಇಲ್ಲಿ ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ PQRS ಅಂತೇಳಿ. ಸೊ ರೆಫರೆನ್ಸ್ಗೆ ಒಂದು ಪ್ಯಾರಲೋಗ್ರಾಮ್ ತಗೊಳ್ಳೋಣ. PQRS ಇಲ್ಲಿ ಎರಡು ಡಯಾಗ್ನಲ್ಸ್ ಇದೆ, PR ಮತ್ತು QS. ಸೊ ದಿಸ್ ಇಸ್ ದ ಡಯಾಗ್ನಲ್ PR ಆ್ಯಂಡ್ ಲೆಟ್ ದಿಸ್ ಬಿ ದ ಡಯಾಗ್ನಲ್ QS. ಆ್ಯಂಡ್ ದೀಸ್ ಟು ಡಯಾಗ್ನಲ್ಸ್ ಆರ್ ಇಂಟರ್ಸೆಕ್ಟಿಂಗ್ ಎಟ್ ಪಾಯಿಂಟ್ O. ಯಾವ ರೀತಿ ಇಂಟರ್ಸೆಕ್ಟ್ ಆಗ್ತಾ ಇದೆ? OP x plus 7 cm. OP this is x plus 7 cm. OQ is x plus y. This will be equal to x plus y. And OR is 20. And finally OS is 16. ಪ್ಯಾರಲೋಗ್ರಾಮಲ್ಲಿ ಡಯಾಗ್ನಲ್ಸ್ ಪ್ರಾಪರ್ಟಿ ಏನಿದೆ ಅಂತಂದರೆ, ಎರಡು ಡಯಾಗ್ನಲ್ಗಳು ಯಾವಾಗಲೂ ಬೈಸೆಕ್ಟ್ ಆಗ್ತಾ ಇರ್ತವೆ. ಇಂಟರ್ಸೆಕ್ಟ್ ಅಂತೂ ಆಗ್ತವೆ, ಜೊತೆಗೆ ಬೈಸೆಕ್ಟ್ ಆಗ್ತವೆ. ಬೈಸೆಕ್ಟ್ ಆಗೋದಂದ್ರೆ ಅರ್ಥ ಏನು? OQ will be equal to OS. Similarly, OP will be equal to OR. Therefore, this x plus 7 will be equal to 20. x plus 7 will be equal to 20. So, ಇದನ್ನು ಸಾಲ್ವ್ ಮಾಡಿದರೆ we get x equal to 20 minus 7. Therefore, the value of x is equal to 13. x ವ್ಯಾಲ್ಯೂ ಸಿಕ್ತು ನಮಗೆ. Similarly, OQ will be equal to OS. ಅಂದರೆ ಅರ್ಥ x plus y will be equal to 16. So, x plus y will be equal to 16. But already we know that x equal to 13. So, x plus 13 ಹಾಕಿದರೆ y equal to 16. 13 plus y equal to 16 ಬಂತು. y equal to 16. 13 ಈ ಕಡೆ ಬಂದರೆ minus 13 ಆಯಿತು. y equal to 3. ಬಟ್ ನಮಗೆ ಬೇಕಾಗಿರೋದು x ವ್ಯಾಲ್ಯೂ ಅಥವಾ y ವ್ಯಾಲ್ಯೂ ಅಲ್ಲ. ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು 7y ಪ್ಲಸ್ 5. 7 ಇಂಟು y ಅಂತಂದರೆ 3 ಪ್ಲಸ್ 5. ದಿಸ್ ಈಸ್ ಈಕ್ವಲ್ ಟು 7 3 is 21 ಪ್ಲಸ್ 5. 21 ಪ್ಲಸ್ 5 is nothing but 26. Therefore, option A is correct. ಈ ಕ್ವಶನನ್ನು 7th July 2024 CTET ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ.